ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ಒಳ್ಳೆ ಒಂದು ಟೊಮೆಟೊ ಬಾತ್ ರೆಸಿಪಿ ಒನ್ ಪಾಟ್ ಮೀಲ್ ನೋಡ್ತಾ ಇದ್ದೀವಿ. ಇದು ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಎರಡಕ್ಕೂ ನಾವು ತಗೋಬೋದು. ಇವತ್ತು 1 ಕಪ್ ಆಗುವಷ್ಟು ನಾನು ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ ಯಾವುದ್ರಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ಅಂದರೆ 1 ಗ್ಲಾಸು ನೀರು ಕುಡಿಯೋ ಗ್ಲಾಸ್ ಇದೆಯಲ್ಲ, ಅದರಲ್ಲಿ 1 ಗ್ಲಾಸ್ ಆಗೋಷ್ಟು ಬಾಸ್ಮತಿ ಅಕ್ಕಿನ ನಾನು ಅಳತೆ ಮಾಡ್ಕೊಂಡು ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಬಿಡಿ. ಟೈಮಿಂಗ್ ಹೇಗಿರುತ್ತೆ ಅಂದರೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಆ ಬೇಸ್ ಗ್ರೇವಿ ರೆಡಿ ಆಗೋವರೆಗೂ ಇದು ನೆನಿಲಿ. ಇವಾಗ ನಾನು ಈ ರೆಸಿಪಿನ ಫುಲ್ಲು ನಾನೊಂದು ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ನೀವೊಂದು ಪಾತ್ರೆಯಲ್ಲೂ ಮಾಡ್ಕೋಬೋದು. ಈ ಸ್ಟೆಪ್ನ ಕುಕ್ಕರಲ್ಲೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ತುಪ್ಪ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 7-8 ಏಲಕ್ಕಿ, 2 ಕಡ್ಡಿ ಚಕ್ಕೆ, 4 ಲವಂಗ, ಆಮೇಲೆ 1 ಸ್ಟಾರ್ ಆನೀಸ್ ಹಾಕಿದ್ದೀನಿ. ಏಲಕ್ಕಿ ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ಉಬ್ಬಿ ಬರಬೇಕು. ಆಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ತೀರಾ ಗೋಲ್ಡನ್ ಬ್ರೌನ್ ಆಗೋದು ಬೇಡ, ಆದರೆ ಅದಕ್ಕೆ ಹಿಂದೆ ಸ್ಟೇಜ್ ಇರುತ್ತಲ್ವ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಫ್ರೈ ಆಗೋಕ್ಕೆ ಸುಮಾರು ಒಂದು 5 ನಿಮಿಷ ಆಗುತ್ತೆ. ನೀವು ಪಾತ್ರೆಯಲ್ಲಿ ಮಾಡ್ತಿದ್ದೀರಾ ಅಂದರೆ ಒಂದು 3 ನಿಮಿಷದಲ್ಲೇ ಬೆಂದ್ಬಿಡುತ್ತೆ. ನೋಡಿದರೆ ಈ ಸ್ಟೇಜಲ್ಲಿ ನಾವು ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ 4 ನಾನು ಜಾಮೂನ್ ಟೊಮೆಟೊ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಹುಳಿ ಟೊಮೆಟೊ ಕೂಡ 3 ಹಾಕೋಬೋದು, ಯಾಕಂದರೆ ಜಾಸ್ತಿ ಹುಳಿ ಇರುತ್ತೆ, ಅದಕ್ಕೋಸ್ಕರ. ಟೊಮೆಟೊ ಒಂದು 50% ಕುಕ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಒಂದು 50% ಕುಕ್ ಆದಮೇಲೆ 3 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಸ್ಟೆಪ್ ಮಾಡಬೇಕಾದ್ರೆ ಗ್ಯಾಸ್ ಹೈ ಫ್ಲೇಮಲ್ಲೇ ಇರಲಿ. ನೋಡಿದರೆ ಟೊಮೆಟೊ ಸಾಫ್ಟಾಗಿ ಕುಕ್ ಆಗಿದೆ. ಇವತ್ತು ಒಂದು 1/4 ಕಪ್ ಆಗೋಷ್ಟು ಬಟಾಣಿ ಹಾಕೋತಾ ಇದ್ದೀನಿ. ಬಟಾಣಿ ಹಾಕೋದು ಆಪ್ಷನಲ್ಲು, ಬಟ್ ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಆದಮೇಲೆ ಎಲ್ಲ ಮಸಾಲೆಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ. ಇದೆಲ್ಲದನ್ನು ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ ಆಗೋಷ್ಟು ಪುದೀನ ಸಣ್ಣಗೆ ಹೆಚ್ಕೊಂಡು ತಗೊಂಡಿದ್ದೀನಿ. 1 ಕಪ್ ಇಲ್ಲ ಅಂದರೆ ಒಂದು ಕೈ ಹಿಡಿ ತಗೊಳ್ಳಿ. ಚೆನ್ನಾಗಿ ಈ ಪುದೀನ ಈ ಟೊಮೆಟೊ ಜೊತೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಒಂದು 2 ನಿಮಿಷ. ನೀವೇನಾದರೂ ಗಟ್ಟಿ ಇಲ್ಲದೆ ಇರೋ ಪಾತ್ರೆಯಲ್ಲಿ ಮಾಡ್ತಿದ್ದೀರಾ ಅಂದರೆ ಗ್ಯಾಸ್ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಆವಾಗ ತಳ ಹಿಡಿಯಲ್ಲ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೀದಂಗಾದರೆ ಟೇಸ್ಟ್ ನಮಗೆ ಬರಲ್ಲ. ನೋಡಿದರೆ ಈಗ ಎಣ್ಣೆ ಪೂರ್ತಿ ಬಿಟ್ಕೊಂಡಿದೆ. ಈ ಸ್ಟೇಜಲ್ಲಿ ನೆನೆಸಿಟ್ಟಿರೋ ಅಕ್ಕಿನ ನೀರೆಲ್ಲ ಫಿಲ್ಟರ್ ಮಾಡ್ಕೊಂಡು ಫಸ್ಟ್ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಯಾಕೆ ಫಸ್ಟ್ ಹಾಕೋತಿದ್ದೀವಿ ಅಂದರೆ ಮಸಾಲೆ ಜೊತೆ ಅಕ್ಕಿ ಮಿಕ್ಸ್ ಆದರೆ ಎಲ್ಲದಕ್ಕೂ ಅನ್ನದ ಜೊತೆ ನಮಗೆ ಮಸಾಲೆ ಮಿಕ್ಸ್ ಆಗಿರುತ್ತೆ. ನೀರು ಹಾಕಿಬಿಟ್ಟು ಅಕ್ಕಿ ಹಾಕಿದರೆ ನಮಗೆ ಅಲ್ಲಲ್ಲಿ ಬೆಳ್ಳಗಿರುತ್ತೆ ಅನ್ನ, ಅದಕ್ಕೋಸ್ಕರ ಫಸ್ಟು ಅಕ್ಕಿನ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಜೆಂಟಲಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬೇಡಿ, ಅಕ್ಕಿ ಒಡೆದೋದಂಗೆ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಗ್ಲಾಸ್ ನೀರಿಗೆ 1.5 ಗ್ಲಾಸ್ ಆಗೋಷ್ಟು ಬಿಸಿನೀರು ಹಾಕ್ಕೊಳ್ಳಿ. ಬಿಸಿನೀರು ಹಾಕಿದರೆ ಅದೇ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ, ಬೇಗ ಅನ್ನ ಬೆಂದ್ಬಿಡುತ್ತೆ. ಕುಕ್ಕರಲ್ಲಿ ಮಾಡೋಂಗಿದ್ರೂ ಬಿಸಿನೀರೇ ಹಾಕ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬೇಯುತ್ತೆ. ಮಿಕ್ಸ್ ಮಾಡಬೇಕಾದ್ರೆ ತುಂಬ ಜೆಂಟಲಾಗಿ ಮಿಕ್ಸ್ ಮಾಡಿ. ರುಚಿಗೆ ನಾನಿವತ್ತು 1 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಕ್ಕೆ, ನಿಮ್ಮ ರುಚಿಗೆ ತಕ್ಕನಕ್ಕೆ ನೀವು ಉಪ್ಪು ಹಾಕ್ಕೊಳ್ಳಿ. ಜೆಂಟಲಾಗಿ ಮಿಕ್ಸ್ ಮಾಡಿ, ತುಂಬ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬಾರ್ದು. ಈಗ ಚೆನ್ನಾಗಿ ಕುದಿ ಬಂದಿದೆ. ಉಪ್ಪು ಟೇಸ್ಟ್ ನೋಡಿಕೊಂಡು, ಖಾರನೂ ಟೇಸ್ಟ್ ನೋಡಿಕೊಂಡು ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮುಚ್ಚಿಟ್ಬಿಡಿ. ಒಂದು ಸರಿ ಚೆನ್ನಾಗಿ ಜೆಂಟಲಾಗಿ ಮಿಕ್ಸ್ ಮಾಡಿ. ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಹಾಕಬೇಕು. ನೋಡಿದರೆ ನೀರು ಇಷ್ಟು ಕಡಿಮೆ ಆಗಿ ಮೇಲೆ ಎಲ್ಲ ಅಕ್ಕಿ ಹಂಗೆ ಕಾಣಿಸ್ಬೇಕು. ನೀರು ಒಂದು ಸ್ವಲ್ಪ ಕಮ್ಮಿ ಆಗಿರಬೇಕು. ಈ ಸ್ಟೇಜಲ್ಲಿ ನಾವು ದಮ್ ಹಾಕಬೇಕು. ಗ್ಯಾಸ್ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹೊಗೆ ಈಚೆ ಕಡೆ ಬರ್ದಂಗೆ ಒಂದು ಪಾತ್ರೆನೋ ಇಲ್ಲ ತಟ್ಟೆನೋ ಇಟ್ಬಿಟ್ಟು ಮೇಲೊಂದು ವೆಯ್ಟಾಗಿರೋ ಒಂದು
ಬದುಕನ್ನ ಇಟ್ಬಿಡಿ, ಇಲ್ಲಾಂದರೆ ಬಿಸಿನೀರನ್ನ ಒಂದು ತಪ್ಪಲಿ ಬಿಸಿನೀರನ್ನ ಬಂದ್ಬಿಟ್ಟು ಮೇಲಿಟ್ರೂ ನಡೆಯುತ್ತೆ. ಇವಾಗ ದಮ್ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ನೋಡಿ ಅನ್ನ ಎಲ್ಲ ಕಂಪ್ಲೀಟಾಗಿ ಕುಕ್ ಆಗಿದೆ, ನೀರು ಎಲ್ಲ ಸೀದಿದೆ, ಫುಲ್ಲು ಚೆನ್ನಾಗಿ ಬೆಂದಿದೆ. ನೋಡಿ ನಮ್ಮ ಟೊಮೆಟೊ ಬಾತು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಈಸಿ ಮಾಡ್ಬೋದು. ಒಂದು ಹಾಫ್ ಆನ್ ಅವರಲ್ಲಿ ಮಾಡಿಬಿಡೋ ಒಂದು ರೆಸಿಪಿ ಇದು. ಒನ್ ಪಾಟ್ ರೆಸಿಪಿಯಾಗಿ ಟಿಫನ್ ಬಾಕ್ಸ್, ಲಂಚ್ ಬಾಕ್ಸ್ ಎಲ್ಲದಕ್ಕೂ ಕೊಟ್ಟು ಕಳಿಸ್ಬೋದು. ದಿನ ಇಡ್ಲಿ, ದೋಸೆ, ರೊಟ್ಟಿ ಅಂತ ತಿಂದು ಬೇಜಾರಾಗಿದ್ದರೆ ಯಾವತ್ತೋ ಒಂದು ದಿನ ಇದನ್ನು ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕು, ಏನಾದರೂ ಆಪ್ಷನ್ಸ್ ಇತ್ತು ಅಂದರೆ ನೀವು ನಮಗೆ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ, ಅದನ್ನು ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.